ಸ್ನೇಹಿತರೆ, ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನಿಮಗೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇದ್ದರೆ, ಅದರಲ್ಲೂ ಇತ್ತೀಚಿನ ಕಂತುಗಳು ಹಣ ಬರೋದೇನಾದರೂ ಸ್ಟಾಪ್ ಆಗಿದ್ದರೆ, ಇಲ್ಲಿ ರೈತರೇ ಕೂಡ ಕೆಲವು ತಪ್ಪುಗಳನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅದು ಯಾವ ತಪ್ಪು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ನನಗೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ರೈತರುಗಳು ಕಮೆಂಟ್ಸ್ ಮಾಡಿದ್ದೀರಾ, ಸರ್ ನಮ್ಮದು ವಾಲಂಟ್ರಿ ಸರೆಂಡರ್ ಆಗಿದೆ, ನಾವು ಏನು ಮಾಡಬೇಕು, ವಾಲಂಟ್ರಿ ಸರೆಂಡರ್ ಆಗಿದ್ದರೆ ಯಾವ ರೀತಿ ನಾವು ರೀಆಕ್ಟಿವೇಟ್ ಮಾಡ್ಕೋಬೇಕು ಅಂತೇಳಿ ತುಂಬ ಜನರುಗಳು ಮೆಸೇಜ್ನ ಮಾಡಿದ್ದೀರಾ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿದ್ದೀನಿ. ವಾಲಂಟ್ರಿ ಸರೆಂಡರ್ ಅಂದರೆ ಏನು? ನೀವು ಒಂದ್ಸರಿ ವಾಲಂಟ್ರಿ ಸರೆಂಡರ್ ಮಾಡಿದ ನಂತರ ನಿಮ್ಮ ಖಾತೆನ ನೀವು ಮರು ನೋಂದಣಿ ಮಾಡ್ಕೋಬೋದಾ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಮೊದಲಿಗೆ ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು ಅಲ್ಲಿ pmkisan.gov.in ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಎಂಟ್ರಿ ಪೇಜ್ ಕಾಣುತ್ತೆ. ಇಲ್ಲಿ ನೀವು ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ವಾಲಂಟ್ರಿ ಸರೆಂಡರ್ ಆಫ್ ಪಿ ಎಮ್ ಕಿಸಾನ್ ಬೆನಿಫಿಟ್ಸ್ ಅನ್ನೋ ಆಪ್ಷನ್ ಇದೆ ನೋಡಿ. ಈ ಆಪ್ಷನ್ನ ತುಂಬ ಜನ ಮಿಸ್ಟೇಕಾಗಿ ಕ್ಲಿಕ್ ಮಾಡ್ಕೊಂಡಿದ್ದೀರಾ ರೈತರುಗಳು. ಕ್ಲಿಕ್ ಮಾಡಿದ ನಂತರ ನಿಮ್ಮದೇನೋ ಸರೆಂಡರ್ ಆಗಲ್ಲ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ವಾಲಂಟ್ರಿ ಸರೆಂಡರ್ ಆಫ್ ಪಿ ಎಮ್ ಕಿಸಾನ್ ಬೆನಿಫಿಟ್ಸ್ ಅಂತೇಳಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಅಂದರೆ ನಿಮ್ಮ ಪಿ ಎಮ್ ಕಿಸಾನ್ ನಂಬರ್ನ ಹಾಕಿ, ಇಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಹಾಕಿ ನೀವು ವೆರಿಫೈ ಒ ಟಿ ಪಿ ಅಂತ ಮಾಡಿದ್ರೆ ಮಾತ್ರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗಲೂ ಕೂಡ ನಿಮ್ಮದು ಸರೆಂಡರ್ ಆಗಲ್ಲ. ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ನಿಮ್ಮದು ಎಲ್ಲ ಡೀಟೇಲ್ಸು ಕೂಡ ಅಲ್ಲಿ ಶೋ ಆಗುತ್ತೆ. ನಿಮ್ಗೆ ಇಲ್ಲಿ ತನಕ ಎಷ್ಟು ಕಂತು ಬಂದಿದೆ, 14 ಕಂತು ಬಂದಿದೆ. ನಿಮ್ಮದು ಯಾವ ಡೇಟಲ್ಲಿ ರಿಜಿಸ್ಟರ್ಡ್ ಆಯಿತು ಮತ್ತು ನಿಮ್ಮ ಅಡ್ರೆಸ್ಸು, ನಿಮ್ಮ ನೇಮ್ ಸಮೇತವಾಗಿ ಎಲ್ಲ ಶೋ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ಕನ್ಸಲ್ ಬಾಕ್ಸ್ ಇದೆ. ಆ ಕನ್ಸಲ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಕೆಳಗಡೆ ಎಸ್ ಅಂತ ಮಾಡಿದ್ರೆ ಮಾತ್ರ ನಿಮ್ಮದು ವಾಲಂಟ್ರಿ ಸರೆಂಡರ್ ಆಗಿಬಿಡುತ್ತೆ. ನೀವು ಇಲ್ಲಿ ನೋ ಅಂತ ಮಾಡಿದ್ರು ಕೂಡ ನಿಮ್ಮದು ಸರೆಂಡರ್ ಆಗಲ್ಲ. ತುಂಬ ಜನ ರೈತರುಗಳು ಏನು ಮಾಡಿದ್ದೀರಿ ಅಂದರೆ, ನೀವು ಎಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ದೀರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸರ್ಟಿಫಿಕೇಟು ಕೂಡ ಜನ್ರೇಟ್ ಆಗುತ್ತೆ. ಕಾಂಗ್ರ್ಯಾಚುಲೇಷನ್, ನೀವು ಸರ್ಕಾರಕ್ಕೆ ನಿಮ್ಮ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ಬಂದ್ಬಿಡುತ್ತೆ. ಆ ಸರ್ಟಿಫಿಕೇಟ್ ಬಂತು ಅಂದರೆ ನಿಮ್ಮದು ವಾಲಂಟ್ರಿ ಸರೆಂಡರ್ ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಬೈ ಮಿಸ್ಟೇಕೋ ಇಲ್ಲ ಗೊತ್ತಿಲ್ಲದೇನೋ ತುಂಬ ಜನ ರೈತರು ಕೂಡ ಮೊಬೈಲಲ್ಲೂ ಕೂಡ ಸೇಮ್ ಆಪ್ಷನ್ ಓಪನ್ ಆಗುತ್ತೆ. ಈ ಆಪ್ಷನ್ ಓಪನ್ ಮಾಡಿಕೊಂಡು ಈ ರೀತಿ ನೀವೇನಾದರೂ ಬೈ ಚಾನ್ಸು ಬೈ ಮಿಸ್ಟೇಕು ನೀವೇನಾದರೂ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದು ವಾಲಂಟ್ರಿ ಸರೆಂಡರ್ ಆಗೋ ಸಂಭವ ಇದ್ಬಿಡುತ್ತೆ ಸ್ನೇಹಿತರೆ. ಇದೇ ರೀತಿ ತುಂಬ ಜನ ರೈತರುಗಳು ಮಿಸ್ಟೇಕ್ನ ಮಾಡ್ಕೊಂಡಿದ್ದೀರಿ. ನಾನಿವಾಗ ಇದನ್ನ ನೋ ಅಂತ ಮಾಡ್ತಾಯಿದ್ದೀನಿ. ನಿಮಗೆ ಡೆಮೋ ತೋರಿಸ್ಲಿಕ್ಕೋಸ್ಕರ ನಾನು ಅದನ್ನ ಓಪನ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಬ್ಯಾಕ್ ಪೇಜ್ಗೆ ಬರ್ತಾಯಿದ್ದೀನಿ. ಬ್ಯಾಕ್ ಪೇಜ್ಗೆ ಬಂದ ತಕ್ಷಣ ಅಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಕಾಣುತ್ತೆ. ಆಫ್ಟರ್ ಸರೆಂಡರಿಂಗ್ ಫ್ರಮ್ ದ ಪಿ ಎಮ್ ಕಿಸಾನ್ ಸ್ಕೀಮ್ ಯು ವಿಲ್ ಬಿ ನಾಟ್ ಏಬಲ್ ಟು ದ ರಿಸೀವ್ ಎನಿ ಫರ್ದರ್ ಪಿ ಎಮ್ ಕಿಸಾನ್ ಕ್ಯಾಶ್ ಬೆನಿಫಿಟ್ಸ್. ಅಂದರೆ ನೀವು ಒಂದ್ಸರಿ ಸರೆಂಡರ್ ಮಾಡಿದ ನಂತರ ನಿಮಗೆ ಮುಂದೆ ಯಾವುದೇ ಥರದ ಹಣಕಾಸಿನ ಬೆನಿಫಿಟ್ಸು ದೊರೆಯೋದಿಲ್ಲ ಅಂತ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ನಂತರ ಜೊತೆಗೆ ಇಲ್ಲಿ ಕೆಳಗಡೆ ಯು ವಿಲ್ ಬಿ ಆಲ್ಸೋ ನಾಟ್ ಏಬಲ್ ಟು ರಿಜಿಸ್ಟರ್ ಎಗೇನ್ ಫ್ರಮ್ ದ ಪಿ ಎಮ್ ಕಿಸಾನ್ ಸ್ಕೀಮ್. ಅಂದರೆ ನೀವು ಒಂದು ವೇಳೆ ನಿಮ್ಮದು ಸರೆಂಡರ್ ಆದ ನಂತರ ಮತ್ತೆ ನೀವು ನೋಂದಣಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಕ್ಲಿಯರ್ ಕಟ್ಟಾಗೂ ಕೂಡ ಇಲ್ಲಿ ತೋರಿಸಿದ್ದಾನೆ ಸ್ನೇಹಿತರೆ. ಇದಲ್ಲದೇನೂ ಕೂಡ ನಾನು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಕೇಳಿದಾಗ ಅವರು ಕೂಡ ಯಾವುದೇ ತರಹದ ಉತ್ತರನ ಕೊಡಲಿಲ್ಲ. ಯಾಕಂದರೆ ಅವ್ರಿಗೆ ಆಪ್ಷನ್ನು ಎನಬಲ್ ಆಗಿಲ್ಲಂತೆ. ಒಂದು ಸರಿ ಪಿ ಎಮ್ ಕಿಸಾನ್ನ ವೆಬ್ಸೈಟ್ನಲ್ಲಿ ಹೇಳಿರುವಂತೆ ನೀವು ಒಂದು ವೇಳೆ ಸರೆಂಡರ್ ಮಾಡಿದ ತಕ್ಷಣದಿಂದ ನಿಮಗೆ ಜಾರಿಗೆ ಬರುತ್ತೆ. ನೀವು ಆರ್ಥಿಕವಾಗಿ ಸಬಲರಾಗಿದ್ದೀರಿ, ಆದ ಕಾರಣ ನಿಮ್ಮ ಹಣಕಾಸನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ನೀವು ಒಪ್ಕೊಂಡಿರ್ತೀರಿ. ನಿಮಗೆ ಸರ್ಕಾರದ ಬೆನಿಫಿಟ್ನ ಅವಶ್ಯಕತೆ ಇಲ್ಲ ಅಂಥೇಳಿ ನೀವೇ ಖುದ್ದಾಗಿ ಸರ್ಕಾರಕ್ಕೆ ಮನವಿನ ಮಾಡ್ಕೊಂಡಿರೋ ರೀತಿ ಒಂದು ಸರ್ಟಿಫಿಕೇಟು ಕೂಡ ನಿಮಗೆ ಇಲ್ಲಿ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಇದರಿಂದ ನೀವು ಯಾವೆಲ್ಲ ರೈತರುಗಳು ಹಣಕಾಸಿಗೆ ಉದ್ದೇಶಪೂರ್ವಕವಾಗಿ ನಿಮಗೆ ಗೊತ್ತಿದ್ದು ಕೂಡ ಮಾಡಿದರೂ ಕೂಡ ಸರ್ಕಾರದ ಲೆಕ್ಕದಲ್ಲಿ ಇದು ಸರೆಂಡರ್ ಮಾಡಿದ್ರೆ ಇದು ರೈತನೇ ಖುದ್ದಾಗಿ ತನಗೆ ಸರ್ಕಾರಕ್ಕೆ ರಿಟರ್ನ್ ಮಾಡಿದ್ದಾನೆ ಅನ್ನೋ ಅರ್ಥಕ್ಕೆ ಆಗುತ್ತೆ ಸ್ನೇಹಿತರೆ. ಅದರಿಂದ ಇನ್ನು ಮುಂದೆ ಆದರೂ ಕೂಡ ತುಂಬ ಜನ ರೈತರುಗಳು ಈ ವೆಬ್ಸೈಟ್ನ ಬಳಸಬೇಕಾದಾಗ ಬಹಳ ಎಚ್ಚರಿಕೆಯಿಂದ ನೀವು ಬಳಸಬೇಕಾಗತ್ತೆ. ಅಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ. ನೀವಿಲ್ಲಿ ಆನ್ಲೈನ್ ರೀಫಂಡ್ ಅಂತ ಒಂದು ಆಪ್ಷನ್ ಕೂಡ ಆ್ಯಡ್ ಆಗಿದೆ. ಯಾಕಂದರೆ ಕೆಲವು ITR ಫೈಲ್ ಮಾಡ್ತಾ ಇರ್ತಕ್ಕಂಥವ್ರು ಸರ್ಕಾರಿ ಉದ್ಯೋಗಿಗಳು ತಮ್ಮ ಹೆಸರಿನಲ್ಲಿ ಜಮೀನಿದ್ದು ಪಿ ಎಮ್ ಕಿಸಾನ್ಗೆ ನೋಂದಾಯಿಸಿದ್ದು ಅವ್ರಿಗೆ ಹಣ ಬರ್ತಾ ಇದ್ದರೆ ಇತ್ತೀಚೆಗೆ ಅವರ ಡಾಟಾ ಫೆಚ್ ಮಾಡಿ ನೋಡಿದಾಗ ಅವರು ಸರ್ಕಾರಿ ಅಧಿಕಾರಿಗಳು ಮತ್ತು ಉನ್ನತ ಹುದ್ದೆಯಲ್ಲಿರೋರು ಅಂತ ಕಂಡುಬಂದ ನಂತರ ಅವ್ರಿಗೆ ನೋಟಿಸನ್ನು ಕೂಡ ಇಶ್ಯೂ ಮಾಡಿರ್ತಾರೆ. ಅವರು ರೀಫಂಡ್ನ ಮಾಡಬೇಕಾಗತ್ತೆ. ರೀಫಂಡ್ನ ಮಾಡಬೇಕು ಅಂದರೆ ಸರ್ಕಾರಕ್ಕೆ ನೇರವಾಗಿ ಕಟ್ಟಲಿಕ್ಕಾಗಲ್ಲ. ಅಲ್ಲಿ ಆಪ್ಷನ್ನ ಎನಬಲ್ ಮಾಡಿದ್ದಾರೆ ಆನ್ಲೈನ್ ರೀಫಂಡ್ ಅಂತ. ಆ ಆಪ್ಷನ್ಗೆ ಹೋಗಿ ಅವ್ರ ಹಣನ ಅವರಿಗೆ ಎಷ್ಟು ಕಂತು ಹಣ ಬಂದಿದೆಯೋ ಅಷ್ಟು ಕಂತನ್ನು ನೀವು ಆನ್ಲೈನ್ ರೀಫಂಡ್ನ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ನಾನು ಹೇಳಿರೋ ರೀತಿ ನಿಮ್ದು ಏನಾದರೂ ವಾಲಂಟ್ರಿ ಸರೆಂಡರ್ ಆಗಿದರೆ ಅದಕ್ಕೆ ಯಾವುದೇ ಪರಿಹಾರ ಸೂತ್ರಗಳು ಇಲ್ಲಿ ತನಕ ಕಂಡು ಬಂದಿಲ್ಲ.
ನಿಮ್ಮದೇನಾದರೂ ವಾಲಂಟ್ರಿ ಸರೆಂಡರ್ ಆಗಿದ್ದರೆ ಸರ್ಕಾರದ ಮುಂದಿನ ಅಪ್ಡೇಟ್ವರೆಗೆ ನೀವು ಕಾಯಬೇಕಾಗತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.